ಜಮೀನು ಬರೀ ಸರ್ಕಾರದ ಜಮೀನು ಅಂದ್ರೆ ಅದೊಂಥರ, ಕೆರೆ ಕಟ್ಟೆ ಎಲ್ಲ ಒತ್ತುವರಿ ಮಾಡಿದ್ರೆ ಅಂದ್ರೆ ರೈತರು ಪಕ್ಕದಲ್ಲಿರೋ ರೈತರಿಗೂ ಸಮಸ್ಯೆ ಅಲ್ವಾ, ಅವ್ರೇನ್ ಮಾಡ್ತಾ ಇದ್ದಾರೆ ಅಂತ. CA ಸೈಟ್ ಮಾಡಿ ಜನರಿಗೆ ಅಕ್ರಮವಾಗಿ ಇಲ್ಲಿ ತನಕ ಮಾರಾಟ ಮಾಡಿ ಆಗಿದೆ. 30 ವರ್ಷದಿಂದ ಇದೇ ಆಗಿರೋದಲ್ಲಿ. ಸರ್ಕಾರಕ್ಕೆ ಅಟ್ಲೀಸ್ಟ್ ಮುದ್ರಾಂಕ ಶುಲ್ಕವನ್ನು ಕೂಡ ಕೊಟ್ಟಿಲ್ರಿ, ಇವರು ಕಟ್ಟಿಲ್ಲ. ಸುಮಾರು 2 ಕೋಟಿ ಮುದ್ರಾಂಕ ಶುಲ್ಕವನ್ನ ಟ್ಯಾಕ್ಸ್ ಕಟ್ಟೇ ಇಲ್ಲ. ಮೋಸ ಮಾಡಿದ್ದಾರೆ, ಜನರಿಗೂ ಮೋಸ, ಸರ್ಕಾರಕ್ಕೂ ಮೋಸ. ತಿಂದು 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 ಯಾವ ಕಾಯಿಲೆನೂ ಬಂದಿಲ್ವಾ ಅಂತ ಅವ್ರಿಗೆ. ನಿರ್ಮಾಣ ಶೆಲ್ಟರ್ಸ್ ರಿಯಲ್ ಎಸ್ಟೇಟ್ ಕಂಪನಿಯಿಂದ ಈ ರೀತಿಯ ಮಹಾ ಮೋಸ. ನಿರ್ಮಾಣ ಶೆಲ್ಟರ್ಸ್ ಕಂಪನಿಯಿಂದ ಮಹಾವಂಚನೆ ಪ್ರಕರಣ. ಸರ್ಕಾರದ 150 ಎಕರೆ ಜಮೀನನ್ನು ನುಂಗು ನೀರು ಕೊಡ್ತಿದ್ದಾರೆ. ಅಲ್ಲಿಗೆ ಒಬ್ಬ ವಾರ್ಡನ್ ಆಗಿ ಸೇರುವಾಕೆ ಇವತ್ತು 15-20 ಕೋಟಿ ಮನೆಯನ್ನು ಕಟ್ತಾರೆ ಅಂದರೆ ಯಾವ ಪ್ರಮಾಣದಲ್ಲಿ ಜನರಿಗೆ ಮಣ್ಣು ತಿನ್ನಿಸಿದ್ದಾರೆ ಲೆಕ್ಕ ಹಾಕಿ. ಆ್ಯಂಡ್ ಇವಾಗ ಏನಪ್ಪ ಅಂತ ಹೇಳಿದ್ರೆ, ಸಾಲ ಸೋಲ ಮಾಡಿ ಅಲ್ಲಿ ಇಲ್ಲಿ ಕೂಡಿಟ್ಟ ಹಣವನ್ನು ಸೈಟಿಗೆ ಹೋಗಿ ಹಾಕಿದ್ದಾರೆ ಜನ. ಈಗ ಅವ್ರ ಸೈಟ್ ಅಲ್ಲ, ಈಗ ಅದು ಮನೆ ಕಟ್ಟಿರೋರ್ಗೂ ಅವ್ರ ಮನೆ ಅದಲ್ಲ. ಹಣ ಕೊಟ್ಟಿದ್ದಾರೆ, ಜಾಗ ಅವ್ರದಲ್ಲ, ಮನೆಯೂ ಅವ್ರದಲ್ಲ. ಏನು ಮಾಡ್ಬೇಕು ಅವ್ರೀಗ? ಇಲ್ಲಿ ತನಕ ಕಂಪ್ಲೇಂಟ್ಗಳು ಆಗಿಲ್ವ ಅವ್ರ ವಿರುದ್ಧ? ಅಂದರೆ ಬೇಕಾದಷ್ಟು ಆಗಿದ್ದಾವೆ, ಬಟ್ ಅದು ಬೆಳಕಿಗೆ ಬರಕ್ಕೆ ಬಿಟ್ಟಿಲ್ಲ. ಮೇಡಮ್ ಒಂದು ಎಕ್ಸಾಂಪಲ್, ಮೇಡಮ್ ಬೆಸ್ಟ್ ಎಕ್ಸಾಂಪಲ್ ಏನಂದರೆ, ಈಗ ನೀವು ಮಾಧ್ಯಮದವ್ರಲ್ಲ, ನಿಮ್ಮ ಅಲ್ಲಿ ಯಾರೋ ಒಬ್ಬರು ರೈತರ ಪರವಾಗಿ ನೀವು ಹೋಗ್ತೀರಾ, ಏನೋ ಈ ಡ್ರೆಸ್ಸಲ್ಲಿ ಹೋಗಲ್ಲ, ನೀವು ಒಬ್ಬ ರೈತರ ಥರನೇ ಹೋಗ್ತೀರಾ. ನೀವು ಹೋಗ್ಬಿಟ್ಟು ಈ ರೈತರಿಗೆ ಇನ್ನೂ ದುಡ್ಡು ಕೊಟ್ಟಿಲ್ಲಪ್ಪ, ಮೋಸ ಮಾಡಿದ್ದೀರಾ ಯಾಕೆ ಅಂತ ಕೇಳ್ತೀರಾ. ಇಮಿಡಿಯೇಟಾಗಿ ಒಂದಷ್ಟು ಜನ ರೌಡಿಗಳು ಬಂದು ನಿಮ್ಮನ್ನು ನೋಡಿತಾರೆ. ಇವ್ರು ನಾನು ಹೊಡೆದ್ಬಿಟ್ರು, ಅಲ್ಲಿ ನಡೀತಾ ಇರೋಂಥ ರಿಯಾಲಿಟಿ, ಇವ್ರು ನಾನು ಹೊಡೆದ್ಬಿಟ್ರು ಅಂತ ಹೇಳ್ಬಿಟ್ಟು ನೀವೇನು ಮಾಡ್ತೀರಾ, ಇಮಿಡಿಯೇಟಾಗಿ ಪೊಲೀಸ್ ಸ್ಟೇಷನಲ್ಲಿ ಹೋಗಿ ಕಂಪ್ಲೇಂಟ್ ಕೊಡ್ತೀರಾ. ನೀವು ಇಲ್ಲಿಂದ ಪೊಲೀಸ್ ಸ್ಟೇಷನ್ ಹತ್ರ ಹೋಗೋಷ್ಟೊತ್ತಿಗೆ ನಿಮ್ಮ ಮೇಲೆ FIR ಆತೈತಿ. ನಮ್ಮ ಓಕೆ, ಕಂಪ್ಲೇಂಟ್ ಯಾರು ಕೊಡೋಕೆ ಹೋಗ್ತಾರೋ ಅವ್ರ ಮೇಲೆ ಆಗಿರುತ್ತೆ. FIR ಆಗಿ ಅರೆಸ್ಟೇ ಮಾಡಿ ಜೈಲಿಗೆ ಕಳಿಸ್ಬಿಟ್ಟು. ಏನಂತ FIR ಆಗಿರುತ್ತೆ? ಇವ್ರು ಹೋಗಿ ಅಲ್ಲಿ ದೌರ್ಜನ್ಯ ಮಾಡ್ತಾ ಇದ್ದಾರೆ ಕಂಪ್ನಿಯವ್ರ ಮೇಲೆ. ಓಕೆ, ರೈತರು ಹೋಗಿ ಪ್ರಶ್ನೆ ಮಾಡಿದ್ರೆ ಅವ್ರ ಮೇಲೆ FIR ಮಾಡಿಸೋದು ಇವರು. ಗೊತ್ತಾಯ್ತು, ಹೇಳಿ. ಈ ತರ ಇವಾಗಿರೋಂಥ ಇನ್ಸ್ಪೆಕ್ಟರ್ ಅವಧಿಯಲ್ಲಿ ಯಾವುದು ಆಗಿಲ್ಲ. ಅದಕ್ಕೆ ಮೊದಲಿರೋಂಥ ಇನ್ಸ್ಪೆಕ್ಟರ್ಗಳು ಬೇಕಾದಷ್ಟು ತಾಂಡವಾಡ್ಬಿಟ್ಟಿದ್ದಾರೆ, ಬೇಕಾದಷ್ಟು ತಾಂಡವಾಡ್ಬಿಟ್ಟಿದ್ದಾರೆ. ಎಷ್ಟು ಬೇಜಾರಾಗುತ್ತಂದ್ರೆ ನೋಡಿ, ಡೀಡ್ಸ್ ನೋಡಿ, ಇಷ್ಟು ಡೀಡ್ಸ್ ಇದೆ. ಅಲ್ಲ, ಗೌರ್ಮೆಂಟ್ ಜಾಗ ಈಗ ಮನೆ ಪಕ್ಕದಲ್ಲಿ ಬರುವಂತಹ ರೋಡ್ ಅಲ್ಲಿ ಒಂದಡಿನೂ ಕೂಡ ರೋಡಿಗೆ ತಗೊಳಕ್ ಬಿಡಲ್ಲ ಗೌರ್ಮೆಂಟ್ ಅಂತ. ರೆಕ್ಟಿಫಿಕೇಶನ್ ಡೀಡ್ಸ್ ಇದು. ಇಷ್ಟೋ ಜನ ಸರ್ಕಾರಿ ಅಧಿಕಾರಿಗಳಿದೆ, ಈ ಸರ್ವೇಯರ್ಗಳು ಬರ್ಬೇಕಲ್ಲ. ಈಗ ಸರ್ಕಾರಿ ಜಮೀನ್ ಅಂದ್ರೆ PDO ಸರ್ವೇಯರ್ಗಳು ಇವ್ರ ವಿಚಾರಕ್ಕೆ ಬಂದಿಲ್ಲ ನಾನು. PDO ಬರ್ತಾರೆ, ಯಾರೋ PDO ಯಾರಿದ್ದಾರೆ, PDOಗಳು ಬರಬೇಕು, ಮತ್ತೆ ಇವ್ರು ಬರಬೇಕು, ಯಾರೋ ರೆವೆನ್ಯೂ ಆಫೀಸರ್ಸ್ ಬರಬೇಕು. ಮೇಡಮ್ ತಹಸೀಲ್ದಾರ್ಗಳದ್ದು 5-6 ಜನ ತಹಸೀಲ್ದಾರ್ಗಳದ್ದು ಅಲ್ಲಿ ಮನೆ ಇದೆ ಮೇಡಮ್. 5-6 ಜನ ತಹಸೀಲ್ದಾರ್ಗಳದ್ದು ಮನೆ ಇದೆ, 5-6 ಬೇಕಾದಷ್ಟು ಮೇಡಮ್. PDOಗಳು ಇಲ್ಲಿ ತನಕ ಈ 2022ರಿಂದ 2025 ತನಕ ಇಲ್ಲಿ ತನಕ ಒಂದು ನೋಟಿಸ್ ಕೊಟ್ಟಿಲ್ಲ. ನಾವು ಮೊನ್ನೆ ಒಂದು 4 ದಿನದಿಂದ ಹೋರಾಟ ಮಾಡಿ, ಶುಕ್ರವಾರ ಹೋರಾಟ ಮಾಡಿ, ಇವಾಗೇನೋ ಈ ಲೋಟಸ್ ಅಂತ ಹೇಳ್ಬಿಟ್ಟು ದೊಡ್ಡ ಹೋಟ್ಲು ಕಟ್ಟಿದ್ದಾರೆ. ಅದು ಸರ್ಕಾರಿ ಜಾಗದಲ್ಲಿ ಲೋಟಸ್ ಅಂತ ಹೇಳ್ಬಿಟ್ಟು ದೊಡ್ಡ ಹೋಟ್ಲು ಕಟ್ಟಿದ್ದಾರೆ. ಅದನ್ನು ಈ ವಾರದಲ್ಲಿ ಡೆಮಾಲೇಷನ್ ಮಾಡಬೇಕು. ಇಲ್ಲ ಅಂದರೆ ನಮ್ಮ ಸಂಘಟನೆಯಲ್ಲೇ ಅದೇ ಜಾಗದಲ್ಲಿ ಕುತ್ಕೊಂಡು ಅನಿರ್ದಿಷ್ಟಾವಧಿ ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಆ ಪ್ರತಿಭಟನೆಗೆ ಪರ್ಮಿಷನ್ ಕೊಡಬಾರ್ದು ಅಂತ ಹೇಳ್ಬಿಟ್ಟು ಪೊಲೀಸ್ ಅವ್ರ ಮೇಲೆ ಪ್ರೆಷರು ಜಾಸ್ತಿ. ಪ್ರತಿಭಟನೆ ಮಾಡೋಂಥದ್ದು ಆರ್ಟಿಕಲ್ 19(1)A ಪ್ರಕಾರ ಅದು ನಮ್ಮ ರೈಟ್ಸ್, ಹಕ್ಕದು ನಾವು ಮಾಡ್ಬೋದು. ನಮಗೆ ಎಲ್ಲಿ ಇವಾಗ ನಾನು ಡಾಕ್ಯುಮೆಂಟ್ ಸಮೇತ ಮಾತಾಡ್ತಾ ಇದ್ದೀನಿ. ಡಾಕ್ಯುಮೆಂಟ್ ಇಲ್ಲ ಅಂದ್ರೆ ನನ್ನ ಬಿಡ್ತಾ ಇದ್ರ, ಬೇರೆ ಥರ ಮಾಡ್ತಾ ಇದ್ರು. ಈಗ ಎಕ್ಸಾಂಪಲ್ ಎಲ್ರಿಗೂ ದೊಡ್ಡ ಹಗರಣ ಇತ್ತೀಚೆಗೆ 1.5-2 ವರ್ಷದಿಂದ ಸೌಂಡ್ ಮಾಡಿದ್ದು ಅಂದ್ರೆ ಮೂಡ ಹಗರಣ. ಸಿದ್ದರಾಮಯ್ಯ ಅವರನ್ನ ಆರೋಪಿಯನ್ನಾಗಿ ಮಾಡಿದ್ರು. ಅವ್ರ ಹೆಂಡತಿ ಹೆಸರಲ್ಲಿ 2-3 ಸೈಟ್ ಏನೋ ಎಕ್ಸ್ಟ್ರಾ ತಗೋಬಿಟ್ಟಿದ್ದಾರೆ. ಹಂಗೆ ಅದು ನಿಜವೋ ಸುಳ್ಳು ಇನ್ನೂ ಕೂಡ ಅದು ಕೋರ್ಟ್ ಇದರಲ್ಲೇ ಓಡಾಡ್ತಾ ಇದೆ. ಅದು ಖುಲಾಸೆಗೊಳಿಸೋ ಅಂತ ಬಂದಿದೆ. 2-3 ಸೈಟಿಗೆ ನಡೆದಂತಹ ಹೋರಾಟ ಅಥವಾ ಹೋರಾಟ ಮಾಡಿದವ್ರಿಗೆ ಈ 150 ಎಕರೆ ಜಮೀನು ಕಂಡು ಬರ್ಲಿಲ್ವಾ? ಅಥವಾ ಕಂಡು ಬಂದು ನೀವು ಧ್ವನಿ ಎತ್ತಬೇಕಾದ್ರೆ ನಿಮ್ ಬಾಯಿಗೆ ಒಣಗ್ದಲ್ಲೇ ಇರೋ ರೀತಿ ನೀರು ಕುಡಿಸ್ತಾ ಇದ್ರಾ? ಏನಾಗಿದೆ ಅನ್ನೋದು ಪ್ರಶ್ನೆ. 30 ವರ್ಷದಿಂದ ಮೇಡಮ್ ಇಶ್ಯೂನ ಆಚೆಗೆ ತಗೊಂಡು ಬಂದಿದ್ದೀನಲ್ಲ ಮೇಡಮ್, ಎಷ್ಟು ಮೇಡಮ್ ಪ್ರೆಷರ್ಸ್? ಅದನ್ನೇ ಕೇಳಿದ್ದು, ನಿಮ್ಮ ಮೇಲೆ ಏನು ಪ್ರೆಷರ್ ಇಲ್ವೇ? ಹೈ ಪ್ರೆಷರ್ಸ್ ಮೇಡಮ್. ಕ್ಲಾಸ್ 1 ಆಫೀಸರ್ಸ್ ಎಲ್ಲ ಫೋನ್ ಮಾಡ್ತಾರೆ, ಆ ವಿಚಾರದಲ್ಲಿ ಬೇಡ, ನಮ್ಮ ಕಡೆ ಅವ್ರದ್ದೊಂದು ಸೈಟ್ ಐತೆ, ನೀನು ಅನ್ಯಾಯವಾಗಿ ಅಲ್ಲಿರೋಂಥ ಅಮಾಯಕರೆಲ್ಲ ಬೀದಿಗೆ ಬಂದ್ಬಿಡ್ತಾರೆ, ಮನೆಯಲ್ಲ 100% ಎಲ್ಲ ಮನೆ ಡೆಮಾಲೇಷನ್ ಆಗ್ತೈತಿ. ಈಗ ನಾವು ಹೋರಾಟ ಮೇಡಮ್ 5061 ಎಕರೆ ಜಮೀನು ಬಿಡಿಸಿದ್ದೀನಿ ಡಾಕ್ಯುಮೆಂಟ್ ಸಮೇತ. ಈಗ ನಾವು ಹೋರಾಟಕ್ಕೆ ನಿಂತ್ಕೊಂಡಿದ್ದೀವಿ, ನಾವು ಬಿಡಲ್ಲ. ಬಟ್ ಅಲ್ಲಿ ಬೀದಿಗೆ ಬರ್ತಾ ಇರೋಂಥದ್ದು ಅಮಾಯಕರು ನೋಡಿ. ಈಗ SM ಪಾಟೀಲ್, ಶಶಿ ಪಾಟೀಲ್ ಇಬ್ಬರೇ ಇರೋದು. ಲಕ್ಷ್ಮೀನಾರಾಯಣ ಏನಾಗಿದ್ದಾನೆ, ಮೆಮೊರಿ ಲಾಸ್ ಆಗಿ ಬೆಡ್ ಆಗಿದ್ದಾನೆ. ಲಕ್ಷ್ಮೀನಾರಾಯಣ್ ಕತೆ ಮುಗೀತು. ಓಕೆ, MD ಹೈ MD ಇದ್ರಲ್ಲ ಫಸ್ಟಿಗೆ, ಅವ್ರ ಕತೆ ಮುಗೀತು. ಈಗ ತೇಜವಂತಿ ಏನ್ ಮಾಡಿದಾಳೆ, ಪ್ರೆಸೆಂಟ್ ಇದ್ದಾಳೆ. ನಾಳೆ ನಾಳಿದ್ದು ಹೊರಟೋಗ್ತಾಳೆ. ಅದೇ ಹೇಳಿದ ಅವ್ರು ಇಲ್ಲಿ ಪ್ರಜೆನೇ ಅಲ್ಲ, ನಾಳೆ ನಾಳಿದ್ದು ಹೊರಟೋಗ್ತಾರೆ. ಈಗ ಇವರಿಬ್ರು ಹೆಂಗೆ ರಿಸೈನ್ ಮಾಡಿದ್ರು? ಈಗ ನಾನು ಯಾಕೆ ಇಷ್ಟು ಕಷ್ಟಪಡ್ತಾ ಇದ್ದೀನಿ ವಿಚಾರದಲ್ಲಿ ಅಂದ್ರೆ, ಇವರಿಬ್ರು ಹೆಂಗ್ ರಿಸೈನ್ ಮಾಡಿದ್ರು, ಯಾರು
ಸುಷ್ಮಾ ಮೂರ್ತಿ ಮತ್ತೆ ಚೌಡ್ರೆಡ್ಡಿ 100 ಕೋಟಿ ಆಸ್ತಿ ಮಾಡ್ಕೊಂಡು ಯಾವ ತರ ರಿಸೈನ್ ಮಾಡಿದ್ರು ಕಂಪ್ನಿನ, SM ಪಾಟೀಲ್ ಶಶಿ ಪಾಟೀಲ್ ಕೂಡ ರಿಸೈನ್ ಮಾಡಿ ಹೊಟ್ಟೋಗ್ತಾರೆ. ಜನರ ಪರಿಸ್ಥಿತಿ ಯಾರು ಇಲ್ವೇ, ದಿಕ್ಕೇ ಇಲ್ಲ. ಈಗ ಬೇರೆ ಯಾರು ಇಲ್ಲ, ಓನರ್ಸೇ ಇಲ್ಲ. ಓಕೆ, ಯಾರನ್ನ ಕೇಳ್ತಾರೆ ಇವರು? ಡೆಮಾಲೇಷನ್ ಮಾಡ್ತಾ ಇದ್ರೆ ಜನ ಬಾಯ್ ಪಡ್ಕೊಬೇಕಷ್ಟೇ. ಮತ್ತೀಗ ಅಲ್ಲಿನ ಜನರ ಕತೆ ನೋಡೋದ ಅಥವಾ ಒತ್ತುವರಿ ಆಗಿದೆ ನ್ಯಾಯದ ಪ್ರಕಾರ ಒತ್ತುವರಿ ಬಿಡಿಸೋದು ಅಂತನಾ? ಮೇಡಮ್ ನಿಜವಾದ ಈ ಕೆರೆ ಎಲ್ಲ ಒತ್ತುವರಿ ಮಾಡಿದ್ದಾರೆ ಅಂತ ಹೇಳಿದ್ರಲ್ಲ, ಅದೆಲ್ಲ ಅಟ್ಲೀಸ್ಟ್ ಮೇಂಟೆನೆನ್ಸ್ ಏನಾದ್ರು ಆಗ್ತಾ ಇದೆಯಾ ಅಲ್ಲಿ? ಮೇಂಟೆನೆನ್ಸ್, ಕೆರೆನೇ ಇಲ್ಲ ಅಂದ್ರೆ ನೀವು ಮೇಂಟೆನೆನ್ಸ್ ಹೋದ್ರಿ, ಕೆರೆನೇ ಒತ್ತುವರಿ ಮಾಡಾಕಿದ್ದಾರೆ. ಅದನ್ನು ಮಣ್ಣು ಮುಚ್ಚಿ ಮನೆ ಕಟ್ಟಾಯ್ತು, ಮಣ್ಣು ಮುಚ್ಚಾಕಿದಾಯ್ತು, ಡೆವಲಪ್ಮೆಂಟ್ ಮಾಡಿದ್ದಾಯ್ತು, ಮನೆ ಕಟ್ಟಿದ್ದಾಯ್ತು. ಓಕೆ, ಈಗ ಇಲ್ಲಿ ತನಕ ಅದ್ ಹೆಂಗ್ರಿ? ಒಂದ್ ಚಿಕ್ಕ ಒಂದ್ ಇರುವೆ ಓಡಾಡಿದ್ರೇನೆ ಸರ್ಕಾರಿ ಜಮೀನಲ್ಲಿ ನಿನ್ನ ಒಂದ್ ಫೋನ್ ಬರುತ್ತೆ, ಬೇಲಿ ಹಾಕ್ತಾರೆ, ಮತ್ತೊಂದಾಗುತ್ತೆ. 150 ಎಕರೆ ಕೆರೆ ಕುಂಟೆನೆಲ್ಲ ಒತ್ತುವರಿ ಮಾಡಿದ್ರು ಕೂಡ ಯಾರು ಧ್ವನಿ ಎತ್ತವ್ರನ್ನ ಅಷ್ಟೊಂದು ಪ್ರಮಾಣಗೆ ಒಂದ್ ರೀತಿ ಕ್ಲಿಯರ್ ಕಟ್ ಮಾಡ್ಕೊ ಬಂದಿದೆ ಅಂದ್ರೆ ಹೆಂಗ ಸಾಧ್ಯ? ಒಬ್ರು ಒಂಚೂರು ವಾಯ್ಸ್ ಯಾಕೆ ಹೊರಗೆ ಬಂದಿಲ್ಲ ಅಂತ. ನೀವು ಅನ್ಯಾಯ ಮಾಡಿದ್ದೀರಾ, 1000ಕ್ಕೂ ಹೆಚ್ಚು ಸೈಟ್ಗಳು ನೀವು ಮಾಡಿದ್ದೀರಾ. ನಿಮ್ಮ ಮೇಲೆ ನಾವು ಕ್ರಮ ಕೈಗೊಳ್ತೀವಿ, FIR ಮಾಡ್ತೀವಿ ಅಂತ ಹೇಳ್ಬಿಟ್ಟು ಒಂದು ನೋಟಿಸ್ ಮಾತ್ರನೇ ಹೋಗೋದವ್ರಿಗೆ, ಯಾವುದೇ ಕ್ರಮ ಕೈಗೊಳ್ಳಲ್ಲ. ಈಗ ನಾವು ಹೇಳೋಂಥದ್ದೇನೆಂದ್ರೆ ಎಲ್ಲರೂ ಒಪ್ಪು ತಿಂದಿದ್ದಾರೆ ಮೇಡಮ್. ಸುಷ್ಮಾ ಮೂರ್ತಿ ಅನ್ಕೊಂಡಿರ್ಬೋದು, ಇವ್ನು ಚೌಡ್ರೆಡ್ಡಿ ಅನ್ಕೊಂಡಿರ್ಬೋದು, ನಾನು ಬಿಟ್ಟು ಹೊಟ್ಟೋಗ್ಬಿಟ್ಟಿದ್ದೀನಪ್ಪ, ನಾನು ಯಾರು ಏನು ಮಾಡಲ್ಲ ಅಂತ ಹೇಳ್ಬಿಟ್ಟು ಅನ್ಕೊಂಡಿರ್ಬೋದು. ಇವ್ರ ಮನೆಗಳ ಮುಂದೆ ಹೋರಾಟ ಮಾಡೋದು ನೆಕ್ಸ್ಟ್ ನಾನು. ಇವರು ಯಾರು ಸುಷ್ಮಾ ಮೂರ್ತಿ ಮನೆ ಏನಿದೆ ತುಮಕೂರಲ್ಲಿ, ಅಲ್ಲಿ ಕೋಲಾರಲ್ಲಿ ಚೌಡ್ರೆಡ್ಡಿ ಮನೆ ಏನೈತೆ ಇಲ್ಲಿ, ಯಾರೊಬ್ಬರನ್ನು ಬಿಡಲ್ಲ ಮೇಡಮ್. ಅವ್ರ ಮೇಲೆ ಪ್ರಕರಣ ದಾಖಲಾಗಿ ಮಿನಿಸ್ಟರ್ ಕಡೆ ಕಂಪ್ಲೇಂಟ್ ಕೊಟ್ಟ ಮೇಲೆ ರೆಸ್ಪಾನ್ಸ್ ಏನಂತ ಬಂತು ನಿಮಗೆ? ಕ್ರಮ ಕೈಗೊಳ್ತೀವಿ ಅಂತ ಇಮಿಡಿಯೇಟ್ ಆಗಿ ಮಿನಿಸ್ಟರ್ ಅವರು PA ಅವ್ರು ಏನ್ ಮಾಡ್ತಾರೆ, ಡಿಸ್ಟ್ರಿಕ್ಟ್ ರಿಜಿಸ್ಟರ್ ಫೋನ್ ಮಾಡ್ತಾರೆ. ಇವ್ರ ಮೇಲೆ 100% ಅದು ಏನ್ ಮಾಡ್ತೀರಾ ಇಮಿಡಿಯೇಟ್. ಇದರಲ್ಲಿ ಕೇವಲ ಆಫೀಸರ್ಸ್ ಗಳು ಮಾತ್ರ ಶಾಮೀಲಾಗಿದ್ದಾರೆ ಅಂತ ಅನಿಸ್ತಾ ಇದೆಯಾ? ರಾಜಕಾರಣಿಗಳ ಕೈವಾಡನೂ ಆಗಿತ್ತು ಅಂತೀರಾ? ಮೇಡಮ್ ರಾಜಕಾರಣಿಗಳಿಗೆ ಏನ್ ಮಾಡ್ತಾರೆ ಅಂದ್ರೆ, ನಮ್ಮ ಲೇಔಟ್ ಅಲ್ಲಿ 25,000 ಓಟ್ ಐತಪ್ಪ, ಎಲ್ಲ ಒಂದ್ ಸೈಡ್ ನಿನ್ಗೆ, ಅದ್ರ ಜೊತೆಗೆ ನನ್ನ ಕಡೆಯಿಂದ ಒಂದು 10 ಕೋಟಿ ಎಲೆಕ್ಷನ್ ಖರ್ಚು ಮಾಡ್ಕೋ, 25,000 ಓಟ್ ಹಾಕ್ತೀವಿ, ನಮ್ ಲೇಔಟ್ ಬಗ್ಗೆ ಮಾತಾಡಬಾರ್ದು. ಒಂದು ಪಾರ್ಟಿಗೆ ಓಕೆ, ಇನ್ನೊಂದು ಪಾರ್ಟಿಗೆ ಏನ್ ಮಾಡ್ತಾರೆ? ಎಲ್ಲ ಪಾರ್ಟಿಗಳವರು ಹಂಗೆ. ಇದೊಳ್ಳೆ ಚೆನ್ನಾಗಿದೆ ಮೇಡಮ್. ಈಗ ನಾನು ಹೇಳೋಂಥದ್ದೇನಂದ್ರೆ ಎಲ್ಲ ದುಡ್ಡು ಅಷ್ಟೇ ಮೇಡಮ್. ಈಗ ನಾನು ಹೇಳೋಂಥದ್ದೇನಂದ್ರೆ, ನಿಮ್ಗೆ ಯಾರಾದ್ರೂ ಇಷ್ಟ ಆಗದಿರೋ ದುಡ್ಡು ಕೊಟ್ಟು ಓಟ್ ತಗೊಳ್ಳೋ ಕ್ರೆಡಿಟ್ ಇರ್ತಾರೆ, ಇವ್ರು 10 ಕೋಟಿ ಜುಜುವಿಗೆಲ್ಲ ಬಗ್ಗಿದ್ದಾರೆ ಅಂತ ಅನ್ಸುತ್ತಾ ನಿಮ್ಗೆ? ಅಥವಾ ಅವ್ರದ್ದು ಏನಾದ್ರು ಶಾಮೀಲಾಗಿದ್ದಾರೆ? ಮತ್ತೆ ಬೇರೆ ಯಾವುದೇ ರಾಜಕೀಯ ಪಕ್ಷದವ್ರಿಗೆ 10 ಕೋಟಿ ಫಿಕ್ಸು. ಅವನನ್ನ ಬರ್ಲಿ ಇವನನ್ನ ಬರ್ಲಿ, BJP ಅವರಾದ್ರೂ ಬರ್ಲಿ, ಕಾಂಗ್ರೆಸ್ ಅವರಾದ್ರೂ ಬರ್ಲಿ, 10 ಕೋಟಿ ಫಿಕ್ಸು. ಈಗ ನಾನು ಹೇಳಂದ ಮೇಡಮ್, ಇಷ್ಟು ನಡೆದೈತಲ್ಲ, ಯಾರು ತಿಂದಾರೆ ಹೇಳಿ? ಇಲ್ಲಿ ತನಕನೇ ಹೇಳಿದ್ರಿ, ಅವ್ರಗಳ ಹೆಸರು ಹೇಳಿಲ್ಲ ಅಂದ್ರೆ ಇನ್ನಂಗೆ ಯಾರ ಹೆಸರುಗಳಲ್ಲಿ? ರಾಜಕಾರಣಿಗಳಾಗಿರ್ಬೋದು, ಅಧಿಕಾರಿಗಳಾಗಿರ್ಬೋದು, ದೊಡ್ಡವ್ರದ್ದು, ಈ ಚಿಕ್ಕ ಪುಟ್ಟವ್ರದ್ದು ಬೇಡ. ನಾವು ಗುಡ್ಡ ಅಗದು ಇಲ್ಲಿ ಹಿಡಿಯೋದು ಬೇಡ, ಏನೇನಾಗಿದೆ ಅಂತ ಬೇಕಲ್ಲ ಮೇಡಮ್. ಈಗ ಬರೀ ಕೃಷ್ಣಮೂರ್ತಿ ಅವ್ರ ಬಗ್ಗೆ, ಓನರ್ಸ್ ಬಗ್ಗೆ ಮಾತಾಡೋದು ಬೇಡ. ಓನರ್ಸಿಗೆ ಸಾಥ್ ಕೊಟ್ಟವ್ರು ಯಾರು? ಇಲ್ಲಿ ತನಕ ಅವ್ರು ಸರ್ವೈವ್ ಆಗಿದ್ದು ಹೆಂಗೆ ಬೇಕಲ್ವಾ ಮೇಡಮ್? ಈಗ ಅವರು ನಾವು ಅಲ್ಲಿ ಲೆಕ್ಕ ಹಾಕೊಳ್ಳೋದಕ್ಕೆ ಹೋದ್ರೆ, ಈಗ ನಮ್ಮ ಮಾಧ್ಯಮ ಮಿತ್ರರಿದ್ದಾರಲ್ಲ, TV ಓನರ್ಸು, ಪೇಪರ್ ಓನರ್ಸು, ಪ್ರತಿಯೊಬ್ಬರದ್ದು ಐತಲ್ಲಿ, ಪ್ರತಿಯೊಬ್ಬರದ್ದು ಇದೆ. ಯಾರ್ಯಾರು ಪ್ರಶ್ನೆ ಮಾಡಿದಾರೋ ಪ್ರತಿಯೊಬ್ಬರಿಗೂ ಆಫ್ ರೇಟಲ್ಲೋ ಅಥವಾ ಬೇರೆ ಥರನ ಯಾವುದೋ ಒಂದು ವಿಚಾರದಲ್ಲಿ ಕೊಟ್ಬಿಟ್ಟಿದ್ದಾರೆ, ಎಲ್ಲ ಥರ ಕೊಟ್ಬಿಟ್ಟಿದ್ದಾರೆ. CB ಪಾಟೀಲ್ ಅಂತ ಹೇಳ್ಬಿಟ್ಟು ಒಬ್ರು ಇದ್ದಾರೆ ಮೇಡಮ್. CB ಪಾಟೀಲ್ ಅಂತ ಹೇಳ್ಬಿಟ್ಟು ಅಲ್ಲಿ ಒಬ್ರು ಇದ್ದಾರೆ. ಇವರು ರವಿ ಡಿ ಚೆನ್ನಣ್ಣವರ ಮಾವ. ರವಿ ಡಿ ಚೆನ್ನಣ್ಣನವರ ಮಾವ ಅಂದ್ರೆ ಮೀಡಿಯಾಗಳು ಶಾಮೀಲಾಗಿದ್ದಾವೆ ಅಂತ ಹೇಳ್ತಾರೆ. ಹೌದು, ಅದಕ್ಕೆ ಯಾರು ಸದ್ದು ಮಾಡಿಲ್ಲ. ವಿಶ್ವೇಶ್ವರ ಭಟ್ ಅವ್ರದ್ದು ಅಲ್ಲಿ ಮನೆ ಇದೆ. ಓಕೆ, ಯು ಕ್ಯಾನ್ ರೇಸ್ ಯುವರ್ ವಾಯ್ಸ್. ವಿಶ್ವೇಶ್ವರ ಭಟ್ ಅವ್ರದ್ದು ಅಲ್ಲಿ ಮನೆ ಇದೆ. ಬೇಕಾದಷ್ಟು ಇವಾಗ ನಾನು ಹೇಳ್ತಾ ಇದ್ದೀನಲ್ಲ, ಇವೆಲ್ಲ ಜಾಸ್ತಿ ಜನ ಅಧಿಕಾರಿಗಳಿದೆ. ಮನೆ ಸಮೇತ ನಾನು ತೋರಿಸ್ತೀನಿ. ಯಾರು ಏನು ಮಾಡೋಕ್ಕಾಗಲ್ಲ ಮೇಡಮ್, ಯಾಕಂದ್ರೆ ಲೀಗಲ್ ಡಾಕ್ಯುಮೆಂಟ್ರಿ, ಲೀಗಲ್ ಇದರಲ್ಲೇ ನಾನು ಎಲ್ಲ ಮಾಧ್ಯಮದವರು ಅನ್ನಕ್ ಹೋಗ್ಬಿಡಿ. ನಾವು ಕ್ಲೀನ್ ಹ್ಯಾಂಡ್ ಇದ್ದಿದ್ದಕ್ಕೆ ನಿಮ್ಮನ್ನ ಇವತ್ತು ಇಲ್ಲಿ ತನಕ ಕರ್ಸಿ ಕುತ್ಕೊಳ್ಳಿ ಸರ್ ಅಂತ ಹೇಳಿ ಕಾಫಿ ಟೀ ಕೊಟ್ಟು ಏನಾಗಿದೆ ಅಂತ ಕೇಳಿ ನಾವು ನಿಮ್ಮನ್ನ ಇಲ್ಲಿ ತನಕ ಮಾತಾಡಿಸ್ತಾ ಇದ್ದೀವಿ. ಮಾಧ್ಯಮ ಮಿತ್ರರದು ಒಂದಷ್ಟು ಜನದಿದೆ, ಎಲ್ಲಾರ್ದು ಇಲ್ಲ, ಎಲ್ಲಾರ್ದು ಇಲ್ಲ. ಈಗ ನಾನು ಹೇಳೋಂಥದ್ದೇನೆ, ಇವಾಗ ಹೇಳಿದ್ನಲ್ಲ, ನಾನು ಹೆಸರು ಹೇಳಿದ್ನಲ್ಲ, ಈ ಥರ ಮೇಡಮ್. ನನಗೇನಂದರೆ ಬೇಜಾರಾಗಿದ್ದು, ಇಲ್ಲಿಗೆ ಬರೋಕ್ಕೆ ಮೊದಲು ಒಂದು 4-5 ಜನ ಅಪ್ರೋಚ್ ಆದೆ ಮೇಡಮ್, ಮಾಡಲ್ಲ ಅಂದರು. ಇದಕ್ಕೇನು ಹೇಳ್ತೀರಾ? ಇದಕ್ಕೆ ನೋವಾಗಲ್ವಾ ಮನಸ್ಸಿಗೆ? ಇದನ್ನು ನೋಡಿದ ತಕ್ಷಣ ಇಂಥ ಒಂದು ವಿಚಾರನ ನಾವು ಬೆಳಕಿಗೆ ತರಲೇಬೇಕು, ಕರ್ನಾಟಕ ಜನತೆಗೆ ಗೊತ್ತಾಗಬೇಕು ಅಂತ ಹೇಳ್ಬಿಟ್ಟು ಫಸ್ಟು ಒಪ್ಕೊಂಡಿರೋಂಥ ಮಾಧ್ಯಮ ನಮ್ಮ ಗ್ಯಾರಂಟಿ ನ್ಯೂಸು ಅಲ್ವಾ? ಆಗಲ್ಲ ಅಂತ ಹೇಳ್ಬಿಟ್ಟು ತಲೆ ಬಗ್ಸ್ಕೊಂಬರೋವಾಗ ನನಗೆಷ್ಟು ಮನ್ಸಿಗೆ ನೋವಾಗುತ್ತೆ ಹೇಳ್ಬಾರ್ದ ನಾನು ಮಾಧ್ಯಮದವ್ರ ಹೆಸರು? ಅದೇ ಕೆಲವೊಬ್ರು ಬೇಜಾರಾಗಲ್ವಾ ಮೇಡಮ್? ಎಲ್ಲರಿಗೂ ಹೇಳಲ್ಲ ಮೇಡಮ್, ಯಾಕಂದ್ರೆ ಇವತ್ತು ನಾವು ಈ ಮಟ್ಟಕ್ಕೆ ಬರ್ತೀವಿ ಅಂದ್ರೆ ಅದಕ್ಕೆ ಕಾರಣ ಮಾಧ್ಯಮದವರೇ. ಈಗ ನಾವು ಇಷ್ಟೆಲ್ಲ ಹೋರಾಟ ಮಾಡ್ಕೊಂಡು ಎಲ್ಲ ಒಂದು ಕಡೆ ಇದ್ರೆ ಅದನ್ನ ತೋರಿಸಿಲ್ಲ ಅಂದ್ರೆ ಬೇರೆ ಥರ ಆಗುತ್ತೆ. ತೋರಿಸಿ ಎಲ್ಲ ಇದು ಮಾಡ್ತಿದ್ರೆ, ಈಗ ನಾನು ಹೇಳೋಂಥದ್ದೇನೆಂದ್ರೆ, ಇಷ್ಟು ಒಂದು ದೊಡ್ಡ ಅವಕಾಶ ಕೊಟ್ಟು ಈ ನಿರ್ಮಾಣ ಶೆಲ್ಟರ್ಸ್ ಅನಾಥ ಆಗ್ಬಿಟ್ಟಿದ್ಯಾ? ಓನರ್ಸ್ ಇಲ್ವಾ? ಈಗ ಒಬ್ರು ಬೆಡ್ ರೆಸ್ಟ್ ಪೂರ್ತಿ, ಹೌದು, ವಾಯ್ಸೇ ಇಲ್ಲ ಅವ್ರದ್ದು, ಇಲ್ಲ, ಅವ್ರ ಮಗಳು ಇಲ್ಲಿ ಪ್ರಜೆನೇ ಅಲ್ಲ, ಪ್ರಜೆನೇ ಅಲ್ಲ, ಅವ್ರು ಓನರ್ ಆಗೋದಕ್ಕೆ ಲಾಯಕ್ಕೆ ಇಲ್ಲ.
ಹಾಗಾದ್ರೆ ಯಾರು ನೋಡ್ಕೊಳ್ತಿರೋದು ಯಾರು ಅದನ್ನ ಅನಾಥವಾಗಿರಿದ್ಯಾ ಈಗ? ಎಸ್ ಎಂ ಪಾಟೀಲ್, ಶಶಿ ಪಾಟೀಲ್ ಪ್ರೆಸೆಂಟ್ ನೋಡ್ಕೊಂತ ಇರೋದು. ಇವ್ರು ಫಾರಿನ್ ಅಲ್ಲಿ ಆಸ್ತಿ ಮಾಡಿದಾರೆ. ಇವರು ಎಲ್ಲಾರ್ಗಿಂತ ದೊಡ್ಡ ಕಳ್ರಿ ಇವ್ರಿಬ್ರು. ಶಶಿ ಪಾಟೀಲ್, ಎಸ್ ಎಂ ಪಾಟೀಲ್ ಇವ್ರಿಬ್ರು ಏನಾದ್ರೂ ವಿದೇಶಕ್ಕೆ ಹೋಗಿದಾರೆ ಅಂದ್ರೆ ಅಲ್ಲಿ ಪಾಪ ಇರೋಂಥ ಅಮಾಯಕರಿಗೆ ಲೇಔಟ್ ಅಲ್ಲಿರೋ ಈ ಕೂಡ್ಲೆ ಹೋಗಿ ಯಾರು ಶಶಿ ಪಾಟೀಲ್ ಈಗ ಅಲ್ಲಿರುವಂತವ್ರು ನಂಗೆ ಸೈಟ್ ಬೇಡ ಅಂದ್ರೆ ಮಾರ್ತಾರಲ್ಲ, ಯಾರಾದ್ರೂ ಮಾರಿದಾರ? ಮೇಡಮ್ ಈಗ ಸೈಟ್ ತಗೊಳ್ಳೋದೇ ಇಲ್ವಲ್ಲ, ದುಡ್ಡು ಕೊಟ್ಟು ಲಾಕ್ ಆಗ್ತಾ ಇದ್ದಾರಾ ಹಾಗಾದ್ರೆ? ಅಷ್ಟೇ ಮೇಡಮ್ ಆಗ್ತಾ ಇರೋದು. ಈಗ ಶಶಿ ಪಾಟೀಲ್, ಎಸ್ ಎಂ ಪಾಟೀಲ್ ಆರಿದಾರೆ ಅಂದ್ರೆ ಮೇಲೆ ಬೀದಿಗೆ ಬರುವಂಥದ್ದು ನಮ್ಮ ನಿರ್ಮಾಣ ಶೆಲ್ಟರ್ಸ್ ಅಲ್ಲಿರುವಂತಹ ಅಮಾಯಕ ಬಡ ಜನರು.